ಲೈಫ್ ಈಸ್ ಸೋ ಅನ್ಪ್ರೆಡಿಕ್ಟಬಲ್ ಅಲ್ವಾ? ಈ ವಿಡಿಯೋ ನೋಡಿ ಯಾಕೆ ಅಂತ ಗೊತ್ತಾಗುತ್ತೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ದಿಸ್ ಈಸ್ ವೀಕೆಂಡ್ ಆ್ಯಂಡ್ ಮನೇಲಿ ಇವತ್ತು ಗ್ಯಾಸ್ ಖಾಲಿ ಆಗೋಗ್ಬಿಟ್ಟಿತ್ತು ಅಂತ ಇಂಡಕ್ಷನ್ ಸ್ಟವಲ್ಲಿ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ರಂಜಿತ್ ಆಚೆ ಔಟಿಂಗ್ ಪಾಪು ಕರ್ಕೊಂಡು ಹೋಗೋಣ ಅಂತ ಹೇಳಿದರು ಅಂದ್ಬಿಟ್ಟು ನಾನು ಪಾಪುನ ಕರ್ಕೊಂಬಂದು ಸ್ನಾನ ಮಾಡಿಸಿ ಆ್ಯಂಡ್ ತಿಂಡಿನೂ ತಿನ್ನಿಸಿ ಸೊ ಅವನಿಗೂ ರೆಡಿ ಮಾಡಿ, ಸೊ ನಾನು ಕೂಡ ತಿಂಡಿ ತಿನ್ಕೊಂಡು ಬೇಗ ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೆ. ಆ್ಯಂಡ್ ಆಲ್ ಆಫ್ ಎ ಸಡನ್ ಮನೆಯಿಂದ ಬೆಳಗ್ಗೆನೇ ಕಾಲ್ ಬಂತು. ರಂಜಿತ್ಗೆ ಎಮರ್ಜೆನ್ಸಿ ಕಾಲ್ ಮನೆಯಿಂದ ಬಂದುಬಿಡ್ತು. ಸೊ ಹಾಗಾಗಿ ಅವರು ಎಮರ್ಜೆನ್ಸಿ ಊರಿಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ನಾವು ಮನೆಯಲ್ಲೇ ಕೂತಿದ್ವಲ್ಲ, ಸೊ ನೀನಾದರೂ ಕರ್ಕೊಂಡು ಹೋಗು ಪಾಪುಗೆ ಅಂತ ಹೇಳಿದ್ರಿಂದ ನಾನು ಅಮ್ಮನ ಜೊತೆ ಕರ್ಕೊಂಡು ಇಲ್ಲಿಗೆ ಬಂದೆ. ಸೊ ಅದಕ್ಕೆ ಹೇಳಿದ್ದು ನಾನು ಲೈಫ್ ಇಸ್ ಸೊ ಅನ್ಪ್ರೆಡಿಕ್ಟಬಲ್. ನಾವೇನೇ ಅಂದ್ಕೊಂಡ್ರು ಅದು ಹಾಗಾಗೋದಿಲ್ಲ. ಆವತ್ತಿನ ದಿನ ಹೇಗೆ ನಡಿಬೇಕು ಅಂತ ದೇವರು ಡಿಸೈಡ್ ಮಾಡಿರ್ತಾನೋ ಆ ಥರ ಆಗೋಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ಲ್ಯಾನ್ ಇದ್ದಿದ್ದು ಇವತ್ತು ಆರ್ಯಂಗೆ ಎಲ್ಲಾದರೂ ಬಾಲ್ ಭವನ್ ಕಡೆ ಕರ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಸ್ಕೊಂಡು ಬರಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ರಂಜಿತ್ ಇಲ್ಲ ಅಂತ ನಿಯರ್ ಬೈ ಇರೋ ಮಾಲ್ ಆಫ್ ಏಷ್ಯಾ ಕರ್ಕೊಂಬಂದೆ. ಆ್ಯಂಡ್ ಮಾಲ್ ಆಫ್ ಏಷ್ಯಾ ಕೂಡ ನಾನು ಫಸ್ಟ್ ಟೈಮ್ ನೋಡಿರೋದ್ರಿಂದ ನನಗೂ ನೋಡ್ದಂಗೆ ಆಗುತ್ತೆ ಆ್ಯಂಡ್ ಆರ್ಯಂಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನಾನು ನನ್ನ ತಂಗಿ, ಅಮ್ಮ ಮತ್ತು ನನ್ನ ನಾದಿನಿ ಜೊತೆ ಮಾಲ್ ಆಫ್ ಏಷ್ಯಾ ಕಡೆ ಬಂದಿದ್ದೀನಿ. ಆ್ಯಂಡ್ ಇಲ್ಲಿಂದ ನಾವು ಡೈರೆಕ್ಟಾಗಿ ಗೇಮ್ ಝೋನ್ ಕಡೆನೇ ಹೊರಟ್ವಿ. ಆರ್ಯಂಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ ಅಂತ ಹೇಳ್ಬೋದು. ಅಲ್ಲಿಂದ ನಾವು ಪಕ್ಕದಲ್ಲೇ ಇರೋ ಒಂದು ಟಾಯ್ ಶಾಪ್ಗೆ ಕರ್ಕೊಂಬಂದ್ವಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಸ್ಕೊಂಡು ನಾವು ಹೋಗಿದ್ದು ಡೈರೆಕ್ಟಾಗಿ ನಮ್ಮ ನಾದಿನಿ ಮನೆಗೆ. ಸೊ ಅಲ್ಲಿ ನನ್ನ ನಾದಿನಿ ಅಡುಗೆ ಪ್ರಿಪೇರ್ ಮಾಡಿ ಊಟ ಮಾಡ್ಕೊಂಡು ಹೋಗಿ ಅಂದ್ಲು. ಸೊ ಹಾಗಾಗಿ ಅಲ್ಲೇ ಮುದ್ದೆ, ಆಮ್ಲೆಟ್, ಬೇಳೆ ಸಾರು ಎಲ್ಲ ಸಖತ್ತಾಗಿ ಪ್ರಿಪೇರ್ ಮಾಡಿದ್ಲು. ಅಲ್ಲಿಂದ ತಿನ್ಕೊಂಡು ನಾವು ಮನೆಗೆ ಬಂದ್ವಿ. ದಿಸ್ ಈಸ್ ಅವರ್ ವೀಕೆಂಡ್ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.